ಸರ್ ನಾವು ಗಮನಿಸ್ತಾ ಹೋಗೋಣ. ಅಜಿಂಕ್ಯ ರಹಾನೆ 2 ಕೋಟಿ ಮೂಲ ಬೆಲೆಯನ್ನ ಇಟ್ಕೊಂಡ್ ಬಂದಿದ್ರು, ಆದ್ರೆ ಅನ್ಸೋಲ್ಡ್ ಆಗಿದ್ದಾರೆ. ನಿಜಕ್ಕೂ ದುರ್ದೈವ ಇದು. ಒಬ್ಬ ನಮ್ಮ ಟೀಮ್ ಇಂಡಿಯಾದ ಆಟಗಾರ ಅದ್ಭುತವಾಗಿ ಆಡ್ತಾ ಇದ್ರು ಮೊದಲೆಲ್ಲ, ಎಂತ ಡಿಮ್ಯಾಂಡ್ ಇತ್ತು ಈ ಪ್ಲೇಯರ್ಗೆ. ಆದ್ರೆ ಈಗ ಅನ್ಸೋಲ್ಡ್ ಆಗ್ತಾರೆ ಅಂತ ಅಂದಾಗ ನಮಗೆ ಉಪೇಂದ್ರ ಅವ್ರ ಮಾತು ನೆನಪಾಗುತ್ತೆ, ಎಲ್ಲರ ಕಾಲೆಳೆಯುತ್ತೆ ಕಾಲ ಅಂತ ಹೇಳಿ. ಅದರಂತೆ ಆಗಿದೆ ಈಗ. ಆದ್ರೆ ಇಲ್ಲಿ ಅಜಿಂಕ್ಯ ರಹಾನೆ ಅವರೇ ಅಂದ್ರೆ ಅವ್ರ ಕಾಲನ ಅವರೇ ಹೇಳ್ಕೊಂಡ್ರು ಅಂತ ಅನ್ಸುತ್ತೆ. ನಿಜ ನಿಜ ನಿಜ. ಅವಕಾಶ ಸಾಕಷ್ಟು ಇತ್ತು, ಆದ್ರೆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಇವರು. ಸದ್ಬಳಕೆ ಮಾಡ್ಕೊಳ್ಳದೆ ಹೋದಾಗ ಯಾವತ್ತೂ ಕೂಡ ಅಷ್ಟೇ, ಅವಕಾಶ ಸಿಕ್ಕಾಗ ಬಳಸ್ಕೊಂಡ್ಬಿಡ್ಬೇಕು. ಸರ್ ಈಗ ಆಕ್ಷನ್ ನಲ್ಲಿ ಇರೋದು ವಾಷಿಂಗ್ಟನ್ ಸುಂದರ್, ಅದ್ಭುತವಾದಂತ ಆಲ್ರೌಂಡರ್, ಸ್ಪಿನ್ ಆಲ್ರೌಂಡರ್. ಇವರು RCB ಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ಚರ್ಚೆ ಆಗಿದೆ. ಕ್ರಿಕೆಟ್ ನ ಪಂಡಿತರು ಕೂಡ ಇವ್ರ ಬಗ್ಗೆ ಮಾತನಾಡಿದ್ದಾರೆ. ಆದ್ರೆ RCB ಅವರು ಇವ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿಲ್ಲ. ಇಲ್ಲಿ ಸೋಲ್ಡ್ ಆಗಿದ್ದಾರೆ 3.20 ಕೋಟಿಗೆ. ಗುಜರಾತ್ ಟೈಟನ್ಸ್ ಇವರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್, ಗುಜರಾತ್ ಟೀಮ್ ತುಂಬಾ ಅದ್ಭುತವಾಗಿ ಏನು ಇಲ್ಲಿ ಪ್ರದರ್ಶನವನ್ನ ಕೊಡ್ತಾ ಇದೆ ಆಕ್ಷನ್ ನಲ್ಲಿ. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಲ್ಲ ಇವರು? ಹೌದು ಹೌದು. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಸ್ಪಿನ್ನರ್ಸ್ಗೆ ಯಾವುದೇ ಬ್ಯಾಟ್ಸ್ಮನ್ ಆಟ ಆಡೋದು ಬಹಳ ಕಷ್ಟ. ಹೌದು. ಹಾಗಾಗಿ IPL ಅಲ್ಲಿ, ಅದರಲ್ಲೂ ಇಂಡಿಯನ್ ಪಿಚ್ ಅಲ್ಲೇ ಆಗುತ್ತೆ ಹೆಂಗಿದ್ರು IPL ಕೇವಲ 3.20 ಕೋಟಿ ತಗೋಬಹುದು. RCB ಯಾಕೆ ಟ್ರೈ ಮಾಡ್ತಿಲ್ಲ? ಬ್ಯಾಟಿಂಗ್ ಅಲ್ಲಿ ಅಷ್ಟೇ ಅಲ್ಲ, ಬೌಲಿಂಗ್ ಅಲ್ಲಿ ಅಷ್ಟೇ ಅಲ್ಲ, ಬ್ಯಾಟಿಂಗ್ ಅಲ್ಲೂ ಕೂಡ ಇಂಪ್ರೆಸಿವ್ ಆಗಿರ್ತಿದ್ರು ಮತ್ತೆ ಅದ್ಭುತ ಫೀಲ್ಡರ್ ಕೂಡ. ಹೌದು. ಸೊ ಗುಜರಾತ್ ಟೈಟನ್ಸ್ ಇದ್ರೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು.